ತಮ್ಮೆಲ್ಲರಿಗೂ ನಮಸ್ಕಾರ. ಇದು ಎಚ್.ಎಂ. ಭೈರೆಡ್ಡಿ ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್. ನಾನು ಪ್ರತಿನಿತ್ಯ ಕನ್ವರ್ಸೇಷನ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ 4 ಕನ್ವರ್ಸೇಷನ್ ಕ್ಲಾಸ್ಗಳನ್ನು ಮಾಡಿದ್ದೀನಿ. ಇವತ್ತ 5ನೇಯದು ಕನ್ವರ್ಸೇಷನ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ 4 ವಿಡಿಯೋಗಳು ಇದೆ. ನೀವು ಇನ್ನೂ ಯಾರಾದರೂ 4 ವಿಡಿಯೋಗಳು ನೋಡಿದ್ದಿಲ್ಲ ಅಂದ್ರೆ ಅವು 4 ವಿಡಿಯೋಗಳನ್ನು ಕೂಡ ನೋಡಿಕೊಂಡು ಇದು 5ನೇ ವಿಡಿಯೋ. ಕನ್ವರ್ಸೇಷನ್ ಅಂದ್ರೆ ಸಂಭಾಷಣೆ. ಸಂಭಾಷಣೆ ಅಂದ್ರೆ ಏನು? ಮಾತು ಆಡೋದು. ಒಬ್ರು ಪ್ರಶ್ನೆ ಕೇಳ್ತಿರ್ತಾರೆ, ಇನ್ನೊಬ್ರು ಉತ್ತರ ಕೊಡ್ತಿರ್ತಾರೆ. ಅವ್ರು ಏನ್ ಪ್ರಶ್ನೆ ಕೇಳ್ತಿರ್ತಾರೆ ಅದ್ರ ತಕ್ಕ ಹಾಗೇನೆ ಉತ್ತರ ಕೂಡ ಕೊಡ್ಬೇಕಾಗತ್ತೆ. ಅವರು ಯಾವ ಕಾಲದಲ್ಲಿ ಅಥವಾ ಯಾವ ಟೆನ್ಸ್ನಲ್ಲಿ ಉತ್ತರ ಕೇಳ್ತಾರೆ, ಕ್ವಶನ್ ಕೇಳ್ತಾರೆ, ಅದೇ ಟೆನ್ಸ್ನಲ್ಲೇ ನೀವು ಉತ್ತರ ಕೊಡ್ಬೇಕಾಗತ್ತೆ. ಈ ರೀತಿ ಮಾತುಕತೆ ಆಡೋದಕ್ಕೆ ಕನ್ವರ್ಸೇಷನ್ ಕ್ಲಾಸ್ ಅಂತ ಕರಿತೀವಿ. ಇದೇ ಕನ್ವರ್ಸೇಷನ್ ಕ್ಲಾಸ್ಗಳು ಈಗ 4 ಮಾಡಿದ್ದೀನಿ. ಇವತ್ತ 5ನೇದ್ದು ನಡೆದಿದೆ. ಅದು ಹೇಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಇದು ಕನ್ವರ್ಸೇಷನ್ ಕ್ಲಾಸ್ 5th. ಇದಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ಇನ್ನೂ ಯಾರಾದ್ರೂ ಎಚ್.ಎಂ. ಭೈರೆಡ್ಡಿ ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ. ಸ್ಟೂಡೆಂಟ್ಗಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ಅಥವಾ ಇನ್ನಿತರ ಗ್ರೂಪ್ಸ್ಗಳಿಗಾಗಿರ್ಬೋದು, ನೀವು ಅದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಕನ್ವರ್ಸೇಷನ್ ಕ್ಲಾಸ್ನಲ್ಲೇ ನಾನು ತೆಗೆದುಕೊಂಡಂತ ಮಾತು ಹೇಗಿದೆ ಅಂತಂದ್ರೆ ಇಲ್ಲಿ ಒಂದ್ ಸ್ವಲ್ಪ ನಾವು ನೋಡೋಣ. ಫಸ್ಟ್ ಏನ್ ಹೇಳಿದೆ ಅಂತಂದ್ರೆ, ಡೂ ಯು ಆಫನ್ ಈಟ್ ಔಟ್? ಡೂ ಯು ಆಫನ್ ಈಟ್ ಔಟ್ ಅಂದ್ರೆ ಏನಂತಂದ್ರೆ, ನೀವು ಅವಾಗವಾಗ ಹೊರಗೆ ಊಟ ಮಾಡ್ತೀರೇನು? ಈ ಕೆಲವು ಜನರು ಇರ್ತಾರೆ, ಏನ್ ಮಾಡ್ತಾರೆ, ಅವಾಗವಾಗ ಹೊರಗೆ ಮನೆ ಬಿಟ್ಟಿಗೆಸಿ ಹೊರಗೆ ಊಟ ಮಾಡ್ತಿರ್ತಾರೆ. ವಾರಕ್ಕೊಂದ್ಸಲನೋ ತಿಂಗಳಿಗೆ ಒಂದ್ಸಲನೋ ಹೊರಗೆ ಊಟ ಮಾಡ್ತಿರ್ತಾರೆ. ಈ ದೃಷ್ಟಿಯನ್ನು ಇಟ್ಟುಕೊಂಡು ಅವರು ಕ್ವಶನ್ ಕೇಳ್ತಾರೆ. ಏನಂತ ಕ್ವಶನ್ ಮಾಡ್ತಾರೆ ಅಂತಂದ್ರೆ, ಡೂ ಯು ಆಫನ್ ಈಟ್ ಔಟ್? ನೀವು ಅವಾಗವಾಗ ಹೊರಗೆ ಊಟ ಮಾಡ್ತೀರೇನು ಅಂತ ಕೇಳ್ತಾರೆ. ಹೊರಗೆ ಊಟ ಮಾಡ್ತೀರಿ ಅಂತ ಕೇಳ್ತಾರೆ. ಅವಾಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಎಸ್ ಐ ಈಟ್ ಒನ್ಸ್ ಎ ವೀಕ್. ಹೌದು ಹೇಳ್ತಾರೆ, ಹೌದು ನಾನು ಅವಾಗವಾಗ ಊಟ ಹೊರಗೆ ಮಾಡ್ತೀನಿ. ಯಾವಾಗ ಮಾಡ್ತೀನಿ ಅಲ್ಲಕ್ಕೆ ಅವ್ರು ಹೇಳ್ತಾರೆ. ಯಾವಾಗ ಅಂತಂದ್ರೆ ಒನ್ಸ್ ಎ ವೀಕ್, ವಾರದಲ್ಲಿ 1 ಸಲ ಮಾತ್ರ ನಾನು ಹೊರಗೆ ಊಟ ಮಾಡ್ತೀನಿ ಅಂತ ಅವರು ಹೇಳ್ತಾರೆ. ನೀನು ಯಾವಾಗ ಹೊರಗೆ ಊಟ ಮಾಡ್ತೀನಿ ಅಂತ ಕೇಳ್ತಾರೆ. ಅದಕ್ಕೆ ನಾನು ಯಾವಾಗ ಅಂತಂದ್ರೆ, ಎಸ್ ಐ ಈಟ್ ಒನ್ಸ್ ಎ ವೀಕ್, ವಾರದಲ್ಲಿ 1 ಸಲ ಮಾತ್ರ ನಾನು ಹೊರಗೆ ಊಟ ಮಾಡ್ತೀನಿ ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್ 2ನೇದು ಏನಂತಂದ್ರೆ, ಡಿಡ್ ಯು ಗೋ ಟು ಜಿಮ್ ಎಸ್ಟರ್ಡೇ? ಈಗ ನಿಮ್ಮ ಫ್ರೆಂಡ್ ಜಿಮ್ಮಿಗೆ ಹೋಗ್ತಾ ಇರ್ತಾರೆ ಅಂತ ತಿಳ್ಕೊಡ್ರಿ. ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಏನಂತ? ಡಿಡ್ ಯು ಗೋ ಟು ಜಿಮ್ ಎಸ್ಟರ್ಡೇ? ನಿನ್ನೆ ನೀನು ಜಿಮ್ಮಿಗೆ ಹೋಗಿದ್ದೀಯಾ ಅಂತ ಕೇಳ್ತಾರೆ. ನಿನ್ನೆ ನೀನು ಜಿಮ್ಗೆ ಹೋಗಿದ್ದೇನೋ, ಎಕ್ಸರ್ಸೈಸ್ ಮಾಡ್ಲಕ್ಕಲ್ಲಿ ಹೋಗಿದ್ದೇನೋ ಅಂತ ಕೇಳ್ತಾರೆ. ಅವಾಗ ನಿಮ್ಮ ಫ್ರೆಂಡ್ ಹೇಳ್ತಾರೆ ಏನಂತ, ನೋ ಐ ವೆಂಟ್ ಟು ಜಿಮ್ ಲಾಸ್ಟ್ ವೀಕ್. ಇಲ್ಲ, ನಿನ್ನೆ ಹೋಗಿಲ್ಲ. ಐ ಡಿಡೆಂಟ್ ಗೋ ಎಸ್ಟರ್ಡೇ ಬಟ್ ಐ ವೆಂಟ್ ಟು ಜಿಮ್ ಲಾಸ್ಟ್ ವೀಕ್. ನಾನು ನಿನ್ನೆ ಜಿಮ್ಮಿಗೆ ಹೋಗಿಲ್ಲ, ನಾನು ಕಳೆದ ವಾರ ಆಯ್ತಲ್ಲ ಅವತ್ತು ನಾನು ಜಿಮ್ಮಿಗೆ ನಾನು ಹೋಗಿದ್ದೆ ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್ ವಿಲ್ ಯು ಕಾಲ್ ಮೀ ಲೇಟರ್? ವಿಲ್ ಯು ಕಾಲ್ ಮೀ ಲೇಟರ್? ನೋಡ್ರಿ, ಈಗ ನಿಮ್ ಫ್ರೆಂಡಿಗೆ ನೀವು ಫೋನ್ ಮಾಡ್ತೀರಿ. ಆ ಕಡೆಯಿಂದ ನಿಮ್ಮ ಫ್ರೆಂಡ್ ಸ್ವಲ್ಪ ಬಿಜಿದಲ್ಲಿ ಇರ್ತಾರೆ. ನಿಮ್ಮ ಫ್ರೆಂಡ್ ಏನ್ ಹೇಳ್ತಾರೆ, ವಿಲ್ ಯು ಕಾಲ್ ಮೀ ಲೇಟರ್? ನೀನು ಸ್ವಲ್ಪ ಆದ್ಮೇಲೆ ಆ ನಂತರ ನೀನು ಕಾಲ್ ಮಾಡ್ತೀಯಾ? ಯಾಕಂದ್ರೆ ಆ ಟೈಮ್ನಲ್ಲಿ ಅವರು ಬಿಜಿ ಇರ್ತಾರೆ. ಅದಕ್ಕೆ ನಿಮಗೆ ಉಲ್ಟಾ ಏನ್ ಹೇಳ್ತಾರೆ ಅಂತಂದ್ರೆ, ಏನಂತ, ವಿಲ್ ಯು ಕಾಲ್ ಮೀ ಲೇಟರ್? ನೀನು ಆನಂತರ ಸ್ವಲ್ಪ ಆನಂತರ ಫೋನ್ ಮಾಡ್ತೀಯಾ ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ತೀರಿ ಏನಂತ, ಎಸ್ ಐ ವಿಲ್ ಕಾಲ್ ಯು ಲೇಟರ್. ಹೌದು, ಖಂಡಿತ ಐ ವಿಲ್ ಕಾಲ್ ಯು ಲೇಟರ್.
ನಾನು ಆ ನಂತರನೇ ಫೋನ್ ಮಾಡ್ತೇನೆ ನಿನಗೆ ಅಂತ ಅವಾಗ ನೀವು ಹೇಳ್ತೀರಿ. ನಂತರ ಮತ್ತೊಂದು ವಾಕ್ಯ ಏನಿದೆ ಅಂದ್ರೆ, ವಾಟ್ ಟೈಮ್ ಡು ಯು ಗೋ ಟು ಬೆಡ್? ನೋಡ್ರಿ, ಬಹಳ ಸ್ವಾರಸ್ಯಕರವಾದಂತ ವಾಕ್ಯ ಇದು. ವಾಟ್ ಟೈಮ್ ಡು ಯು ಗೋ ಟು ಬೆಡ್? ಇದು ಯಥಾವತ್ತಾಗಿ ನಾವು ಇಂಗ್ಲಿಷಿನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದರೆ ಹೇಗಾಗುತ್ತೆ ಅಂತಂದ್ರೆ, ವಾಟ್ ಟೈಮ್ ಡು ಯು ಗೋ ಟು ಬೆಡ್ ಅಂತಂದ್ರೆ ನೀವು ಯಾವ ಸಮಯಕ್ಕೆ ಅಥವಾ ಎಷ್ಟು ಹೊತ್ತಿಗೆ ಹಾಸಿಗೆಗೆ ಹೋಗ್ತೀರಿ, ಈ ತರ ಅರ್ಥ ಕೊಡುತ್ತೆ. ಆದರೆ ನಾವು ಎಲ್ಲ ವಾಕ್ಯಗಳನ್ನ ಯಥಾವತ್ತಾಗಿ ಟ್ರಾನ್ಸ್ಲೇಟ್ ಮಾಡಬಾರ್ದು. ಇಂಗ್ಲಿಷ್ ತನ್ನದೇ ಆದಂತ ಒಂದು ವಿಶಿಷ್ಟತೆ ಇದೆ. ಆ ಲ್ಯಾಂಗ್ವೇಜ್ ಹೇಗಿದೆಯೋ ಅದೇ ತರ ನಾವು ಹೋಗ್ಬೇಕು. ಅಂದಾಗ ನಾವು ಈಸಿಯಾಗಿ ಇಂಗ್ಲಿಷ್ ಕಲಿತೇವೆ. ನಾವು ಅದ್ರ ಸಲುವಾಗಿ ಏನ್ ಮಾಡ್ಬೇಕು, ಕೆಲವೊಂದು ಯಥಾವತ್ತಾಗಿ ಟ್ರಾನ್ಸ್ಲೇಟ್ ಮಾಡಬಾರ್ದು. ಅದರದ್ದು ಒಳಗಿದ್ದಂತ ಇಂಟರ್ನಲ್ ಮೀನಿಂಗ್ ತಿಳ್ಕೋಬೇಕು. ಈಗ ನೋಡಿ, ಎಷ್ಟು ಒಂಥರ ಅಪಹಾಸ್ಯ ಅನಿಸ್ತದಿದೋ, ನೀನು ಎಷ್ಟು ಸಮಯಕ್ಕೆ ಹಾಸಿಗೆಗೆ ಹೋಗ್ತಿ, ಹಾಸಿಗೆಗೆ ಹೋಗ್ತಂದ್ರೆ ಏನರ್ಥ? ಅದು ಅರ್ಥ ಕೊಡಲ್ಲ. ನಾವು ಅದನ್ನೇ ಕನ್ನಡದಲ್ಲಿ ಹೇಗೆ ಬಳಸ್ತೀವಿ, ನೀನು ಎಷ್ಟು ಹೊತ್ತಿಗೆ ಮಲಗುತ್ತಿ ಅಂತ ಕೇಳ್ತೀವಿ. ನಮ್ಮ ಕನ್ನಡದಲ್ಲಿ ಹೇಗಿದೆ, ನೀನು ಎಷ್ಟು ಹೊತ್ತಿಗೆ ಮಲಗುತ್ತಿ. ಅದಕ್ಕೆ ಪರ್ಯಾಯವಾಗಿ ಇಂಗ್ಲಿಷ್ ನಲ್ಲಿ ಹೇಗೆ ಕೇಳ್ಬೇಕಂತಂದ್ರೆ, ವಾಟ್ ಟೈಮ್ ಡು ಯು ಗೋ ಟು ಬೆಡ್? ವಾಟ್ ಟೈಮ್ ಡು ಯು ಗೋ ಟು ಬೆಡ್ ಅಂತಂದ್ರೆ, ನೀನು ಎಷ್ಟು ಹೊತ್ತಿಗೆ ಮಲಗುತ್ತಿ, ಯಾವ ಸಮಯದಲ್ಲಿ ನೀನು ಮಲಗುತ್ತಿ, ಎಷ್ಟೊತ್ತಿಗೆ ನೀನು ಮಲ್ಕೊಂತಿ, ಈ ತರ ಕೇಳಕ್ಕೆ ವಾಟ್ ಟೈಮ್ ಡು ಯು ಗೋ ಟು ಬೆಡ್. ಅದ್ರ ಸಲುವಾಗಿ ಇಂಗ್ಲಿಷ್ ಬಹಳ ಸ್ವಾರಸ್ಯಕರವಾದಂತ ಲ್ಯಾಂಗ್ವೇಜ್ ಇದೆ. ಅದಕ್ಕೆ ತಮ್ಮದೇ ಆದಂತ ವಿಶಿಷ್ಟತೆ ಇದೆ. ಆ ವಿಶಿಷ್ಟತೆಗಳನ್ನ ತಿಳ್ಕೊಂಡ್ರೆ ನಾವು ಈಸಿಯಾಗಿಸಿ ಇಂಗ್ಲಿಷ್ ನಲ್ಲಿ ಸುಲಭವಾಗಿ ಮಾತಾಡಬಹುದು. ನೆಕ್ಸ್ಟ್ ಬರೋಣ. ಏನಂತಂದ್ರೆ ಇಲ್ಲಿ ಅಂತ ಕೇಳ್ತಾನೆ, ವಾಟ್ ಟೈಮ್ ಡು ಯು ಗೋ ಟು ಬೆಡ್? ಅವ್ರ ಕ್ವಶನ್ ಕೇಳಾಯ್ತಲ್ಲ, ಈಗ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ನೀವು. ಏನಂತ ಉತ್ತರ ಕೊಡ್ತೀರಿ? ಐ ಗೋ ಟು ಬೆಡ್ ಎಟ್ 10 PM. ನೋಡ್ರಿ, ಅವನು ಹೇಳ್ತಾನೆ ಐ ಗೋ ಟು ಬೆಡ್ ಎಟ್ 10 PM. ನಾನು 10 ಗಂಟೆಗೆ, PM ಅಂತಂದ್ರೆ ಸಾಯಂಕಾಲದ, ರಾತ್ರಿಗೆ PM ಅಂತಾರೆ. ಈಗ 12 ಗಂಟೆ ಆದ್ಮೇಲೆ ನಾವು ಏನ್ ಕರಿತೀವಿ ಅದಕ್ಕೆ PM, ಅರ್ಲಿ ಮಾರ್ನಿಂಗ್, ಬೆಳಗ್ಗೆ ಹಿಡ್ಕೊಂಡು ಈಗ 12 ಗಂಟೆ ಬರುತ್ತಲ್ಲ ಮಧ್ಯಾಹ್ನ, ಅಲ್ಲಿವರೆಗೂ ನಾವು AM ದಲ್ಲಿ ಇಡಬೇಕು. ಆ ನಂತರ 12 ಗಂಟೆ ಆದ್ಮೇಲೆ ಅದಕ್ಕೆ ನಾವು ಏನ್ ಮಾಡಬೇಕು, PM ಅಂತ ಹೇಳ್ತೀವಿ. ಎಲ್ಲಿವರೆಗೂ? ರಾತ್ರಿ 12ರವರೆಗೂ. ಎಸ್, ಓಕೆ. ಐ ಗೋ ಟು ಬೆಡ್ ಎಟ್ 10 PM. ನಾನು 10 ಗಂಟೆಗೆ ಅಂದ್ರೆ ರಾತ್ರಿ 10 ಗಂಟೆ, PM ಅಂದ್ರೆ ರಾತ್ರಿ 10 ಗಂಟೆ, AM ಅಂದ್ರೆ ಬೆಳಗ್ಗೆ 10 ಗಂಟೆ. ನೋಡ್ರಿ, ವ್ಯತ್ಯಾಸ ತಿಳ್ಕೊಡ್ರಿ. AM ಅಂದ್ರೆ ಬೆಳಿಗ್ಗೆ, PM ಅಂದ್ರೆ ರಾತ್ರಿ. ಇದಕ್ಕೆ ನೋಡ್ರಿ, 10 PM ಅಂದ್ರೆ ರಾತ್ರಿ 10 ಗಂಟೆಗೆ ನಾನು ಮಲಗುತ್ತೀನಿ ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ, ಡು ಯು ಲೈಕ್ ಸ್ಪೈಸಿ ಫುಡ್? ನೋಡ್ರಿ, ಕೆಲವೊಬ್ರು ಜನರು ಹೇಳ್ತಾರೆ ಬಹಳ ಖಾರವಾದನ್ನು ಇಷ್ಟಪಡ್ತಾರೆ. ಖಾರ ಆದದ್ದನ್ನ, ಬಹಳ ಖಾರ ಇದ್ದ ಐಟಮ್ ಅನ್ನು ಊಟ ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ಇವ್ರು ಕ್ವಶನ್ ಕೇಳ್ತಾರೆ, ಏನಂತ, ಡು ಯು ಲೈಕ್ ಸ್ಪೈಸಿ ಫುಡ್? ನಿಮಗೆ ಬಹಳ ಖಾರವಾದಂಥದ್ದು ಮತ್ತು ಮಸಾಲೆಯುಕ್ತವಾದಂಥ ಫುಡ್ ಇದೆಲ್ಲ, ಅದು ನಿನಗಿಷ್ಟನಾ ಅಂತ ಕೇಳ್ತಾರೆ. ಅವಾಗೆ ಇವ್ರು ಹೇಳ್ತಾರೆ, ನೋ, ಐ ಡೋಂಟ್ ಲೈಕ್ ಸ್ಪೈಸಿ ಫುಡ್. ಅವ್ರು ಹೇಳ್ತಾರೆ, ಐ ಡೋಂಟ್ ಲೈಕ್ ಸ್ಪೈಸಿ ಫುಡ್. ನನಗೆ ಸ್ಪೈಸಿ ಫುಡ್ ಅಂದ್ರೆ ಇಷ್ಟ ಇಲ್ಲ. ಐ ವಾಂಟ್ ಸಾಫ್ಟ್ ಫುಡ್. ಅವ್ರು ಹೇಳ್ತಾರೆ, ಇಲ್ಲಿ ಸ್ಪೈಸಿ ಫುಡ್ ನನಗೆ ಇಷ್ಟ ಆಗಲ್ಲ ಅಂತ ಕೇಳ್ತಾರೆ. ಈ ರೀತಿ ಆದಂತ ಈ ಕನ್ವರ್ಸೇಷನ್ 5 ಇದೆಲ್ಲ, 5ದಲ್ಲಿ ಇಷ್ಟು ರೀತಿಯಾಗಿಸಿ ವಾಕ್ಯಗಳು ಬರ್ತವೆ. ನಾನು ಮುಂಚೆನೆ ಹೇಳಿದ್ದೀನಿ, ಇಲ್ಲಿ ಕನ್ವರ್ಸೇಷನ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ನಾನು ಆಲ್ರೆಡಿ ಮಾಡಿದ್ದೀನಿ. ಅವನ್ನು ಕೂಡ ನೀವು ಏನ್ ಮಾಡ್ರಿ, ನೀಟಾಗಿಸಿ ಒಂದ್ ಕಡೆಗೆ ಬರ್ಕೊಂಡು ಈ ತರ ನೀವು ಪ್ರಾಕ್ಟೀಸ್ ಮಾಡ್ರಿ. ಇದು ವಿಡಿಯೋ 1 ಸಲ ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ಕೊಡ್ರಿ, 1-2 ಸಲ ನೋಡ್ರಿ, ಖಂಡಿತ ಅರ್ಥ ಆಗುತ್ತೆ. 1 ಇಲ್ಲ 2 ಇಲ್ಲ 3 ಸಲ ಖಂಡಿತ ಅರ್ಥ ಆಗುತ್ತೆ. ನಿಮಗೆ ಏನಾದ್ರೂ ಇದರಲ್ಲಿ ಬಂದದ್ರಲ್ಲಿ ಡೂ, ಡಸ್, ಈಸ್, ಆಮ್, ಆರ್, ವಾಸ್, ವರ್ ಇಂಥವು ಏನಾದ್ರೂ ಗೊಂದಲ ಇದ್ರೆ, ನಿಮ್ಗೆ ಏನಾದ್ರೂ ಗೊತ್ತಿದ್ದಿಲ್ಲ ಅಂತಂದ್ರೆ ಇದ್ರ ಸಲುವಾಗಿ ನಾನು ಇಂದಿನ ದಿನಗಳಲ್ಲಿ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಈಸ್, ಆಮ್, ಆರ್, ವಾಸ್, ವರ್, ವಿ, ಶಾಲ್ ಇವೆಲ್ಲ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ನಾನು ಇಂದಲೂ ವಿಡಿಯೋಗಳು ಸಾಕಷ್ಟು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಗಳನ್ನು ನೋಡಿಬಿಟ್ರೆ ನಿಮಗೆ ಈ ಸೆಂಟೆನ್ಸ್ಗಳು ಬಹಳ ಏನಾಗುತ್ತೆ, ಈಸಿಯಾಗಿಸಿ ಅರ್ಥ ಆಗುತ್ತೆ.
ಎಸ್, ಇಲ್ಲಿವರೆಗೆ ನೀವು ಈ ವಿಡಿಯೋನ ನೋಡಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಆಫ್ ಆಲ್ ಯು ಸಬ್ಸ್ಕ್ರೈಬ್ ದಿಸ್ ವಿಡಿಯೋ. ಈ ಚಾನೆಲ್ ಇದಲ್ಲ, ಮೈ ಚಾನೆಲ್ HM Bhaireddy ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್. ಯು ಸಬ್ಸ್ಕ್ರೈಬ್ ದಿಸ್ ಒನ್. ಆಫ್ಟರ್ವರ್ಡ್ಸ್ ಯು ಸೆಂಡ್ ದಿಸ್ ವಿಡಿಯೋ ಟು ದಿ ಯುವರ್ ಫ್ರೆಂಡ್ಸ್, ರಿಲೇಟಿವ್ಸ್ ಅಂಡ್ ಸ್ಟೂಡೆಂಟ್ಸ್. ಹೀಗೆ ಮಾಡಿದ್ರೆ ಹಲವಾರು ಜನರಿಗೆ ಈ ವಿಡಿಯೋಗಳು ಉಪಯುಕ್ತವಾಗುತ್ತೆ. ಮತ್ತು ನಿಮಗೆ ಯಾರಾದರೂ ಒಬ್ಬರು ಫ್ರೆಂಡ್ ತಗೊಂಡಿಗಿಸಿ ನೀವು ಕೂಡ ಸಂಭಾಷಣೆಯಲ್ಲಿ ತೊಡಗ್ರಿ. ನೀವು ಎ ಆಗಿದ್ರೆ ನಿಮ್ಮ ಫ್ರೆಂಡ್ ಬಿ ಆಗಿರ್ತಾರೆ. ನೀವು ಎ ಆಗಿ ಕ್ವಶನ್ ಕೇಳಿದ್ರೆ ಅವರು ಬಿ ಆಗಿ ಉತ್ತರ ಕೊಡ್ತಾರೆ. ಈ ರೀತಿ ಸಂಭಾಷಣೆ ಮಾಡೋದ್ರಿಂದ ನಿಮ್ಮ ಇಂಗ್ಲಿಷ್ ಎಕ್ಸಲೆಂಟ್ ಆಗಿಸಿ ಬಹಳಷ್ಟು ಅದ್ಭುತವಾಗಿ ಚೇಂಜ್ ಆಗುತ್ತೆ. ನೀವು ಒಬ್ಬ ಎಕ್ಸ್ಪರ್ಟ್ ಇನ್ ಇಂಗ್ಲಿಷ್ ನಲ್ಲಿ ಆಗ್ತೀರಿ, ನೋ ಡೌಟ್. ಇಲ್ಲಿಗೆ ಈ ವಿಡಿಯೋನ ನಾವು ಮುಕ್ತಾಯ ಮಾಡ್ತೀನಿ. ಮುಗಿಸೋದಕ್ಕಿಂತ ಮುಂಚೆ ಇನ್ನೂ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ನನ್ನ HM Bhaireddy ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಿರ್ತೀನಿ. ಆನಂತರ ಇನ್ನೂ ಒಂದು ವಿಶೇಷ ಅಂತಂದ್ರೆ, ನಾನು ಈ ಸಮ್ಮರ್ದಲ್ಲಿ ಏಪ್ರಿಲ್ 4ಕ್ಕೆ ನಾವು 4 ಬ್ಯಾಚ್ ಸ್ಟಾರ್ಟ್ ಆಗ್ತವೆ. ಅಲ್ಲಿ ಕೂಡ ನೀವು ಆಫ್ಲೈನ್ ನಲ್ಲಿ ಬಂದು ಕ್ಲಾಸ್ ಕೂಡ ತಗೋಬಹುದು. ಅಲ್ಲಿ ನಾವು ಡಿಟೇಲ್ ಆದಂತಹ ಕ್ಲಾಸ್ ಮಾಡ್ತಿರ್ತೀವಿ. 4 ಬ್ಯಾಚ್ ನಲ್ಲಿ ಕ್ಲಾಸ್ ಆಗ್ತಿರ್ತವೆ. ಅಲ್ಲಿ ಕೂಡ ನೀವು ಬಂದು ಡಿಟೇಲ್ ಆದಂತದ್ದು ಸ್ಪೋಕನ್ ಇಂಗ್ಲಿಷ್, ಗ್ರಾಮರ್, ನೀಟ್ ಹ್ಯಾಂಡ್ ರೈಟಿಂಗ್, ಫಾಸ್ಟ್ ಹ್ಯಾಂಡ್ ರೈಟಿಂಗ್, ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹ್ಯಾಂಡ್ ರೈಟಿಂಗ್, ಇವೆಲ್ಲವನ್ನು ಆ ಕ್ಲಾಸ್ ನಲ್ಲಿ ನಾವು ಹೇಳ್ಕೊಡ್ತಿರ್ತೀವಿ. ಏಪ್ರಿಲ್ 4ಕ್ಕೆ ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. ಸಮ್ಮರ್ ಬ್ಯಾಚಸ್ ಅಂತ ಕರಿತೀವಿ, ಆ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. ಅದರಲ್ಲಿ ನೀವು ಉಪಯೋಗ ತಗೊಳ್ರಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಇಲ್ಲಿಗೆ ನೀವೆಲ್ಲರೂ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.